ರಾಜ್ಯದಲ್ಲಿ ಮಳೆಯ ಅನಾಹುತ ಹಿನ್ನೆಲೆ ಇವತ್ತು ಸಿಎಂ ಸಭೆಯನ್ನ ಕರೆದಿದ್ದಾರೆ. ಎಲ್ಲ ಜಿಲ್ಲೆಗಳ ಡಿಸಿ, ಜಿಲ್ಲಾ ಪಂಚಾಯತಿ ಸಿಇಒಗಳ ಜೊತೆಗೆ ಮೀಟಿಂಗ್ ಅನ್ನು ಕರೆದಿರೋದು. ಬೆಳಗ್ಗೆ 11 ಗಂಟೆಗೆ ವಿಧಾನಸೌಧದಲ್ಲಿ ಈ ಒಂದು ಸಭೆ ನಡೆಯುತ್ತೆ. ಮಳೆ ಹಾನಿಯ ಬಗ್ಗೆ ಮಾಹಿತಿಯನ್ನ ಪಡೆಯಲಿದ್ದಾರೆ ಖುದ್ದಾಗಿ ಸಿಎಂ. ರಾಜ್ಯದ ಪ್ರಗತಿ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಈ ಬಾರಿ ಹೆಚ್ಚಿನ ಮಳೆಯಿಂದ ತೊಂದರೆ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಮೊದಲೇ ಸಿದ್ಧತೆಯನ್ನ ಮಾಡಿಕೊಳ್ಳುವಂತೆ ತಾಕೀತು ಮಾಡಲಾಗಿದೆ. ಜಿಲ್ಲಾಡಳಿತಕ್ಕೆ ತಾಕೀತನ್ನ ಮಾಡಲಿದ್ದಾರೆ ಸಿಎಂ. ಕಾಮಗಾರಿಗಳನ್ನ ಮುಗಿಸುವಂತೆ ಅಧಿಕಾರಿಗಳಿಗೆ ತಾಕೀತನ್ನ ಮಾಡಲಿದ್ದಾರೆ. ನೋಡಿ, ಈಗಾಗಲೇ ಸಚಿವರುಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ನೀವು ಆದಷ್ಟು ನಿಮ್ಮ ಕ್ಷೇತ್ರದಲ್ಲಿ ಸಂಚರಿಸಿ, ಜನರ ಜೊತೆಗೆ ಬೆರೀರಿ, ಅಧಿಕಾರಿಗಳ ಜೊತೆಗೆ ಹೋಗಿ ಸ್ಥಳ ವೀಕ್ಷಣೆಯನ್ನ ಮಾಡಿ, ಎಲ್ಲೆಲ್ಲಿ ಯಾವ್ಯಾವ ಥರದ್ದು ಪರಿಸ್ಥಿತಿ ಇದೆ ಅನ್ನೋದನ್ನ ಗಮನಿಸಿ, ಸಾಧ್ಯವಾದರೆ ನಿಂತಲ್ಲೇ ಆ ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನವನ್ನ ಮಾಡಿ ಅನ್ನೋದನ್ನ ಹೇಳಿದ್ದಾರೆ. ಇದೀಗ ಖುದ್ದಾಗೆ ಸಿಎಂ ಒಂದು ಮೀಟಿಂಗ್ ಅನ್ನ ಕರೆದಿರೋದು. ಇದು ಪ್ರಮುಖವಾಗಿ ಈ ಬಾರಿ ಭಾರೀ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಆಲ್ರೆಡಿ ಹೇಳಿದೆ. ಇನ್ನು ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಪ್ರದೇಶಗಳಲ್ಲಿ ಹಾಸನ, ಚಿಕ್ಕಮಗಳೂರು, ಸಕಲೇಶಪುರ ಈ ಭಾಗಗಳಲ್ಲಿ ಭಾರಿ ಸಮಸ್ಯೆ ಆಗಿದೆ. ಅವಾಂತರಗಳು ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾಗಿ ಇಡೀ ಮಳೆಗಾಲದಲ್ಲಿ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ತಾ ಇರೋದು. ರಾಜ್ಯದ ಪ್ರಗತಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡೋದು. ಮಳೆಯ ಅನಾಹುತ ಹಿನ್ನೆಲೆಯಲ್ಲೇ ಇವತ್ತು ಸಿಎಂ ಈ ಒಂದು ಪ್ರಮುಖ ಸಭೆಯನ್ನು ಕರೆದಿದ್ದಾರೆ. ಅಧಿಕಾರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ, ಏನೇನು ಕ್ರಮ ಕೈಗೊಳ್ಬಹುದು, ತೀರಾ ಮಳೆ ಆದಂಥ ಸಂದರ್ಭದಲ್ಲಿ ಬದಲಿ ವ್ಯವಸ್ಥೆಯನ್ನು ಏನು ಮಾಡಿಕೊಳ್ಳಲಾಗಿದೆ, ಸಿದ್ಧತೆಯನ್ನು ಏನು ಮಾಡಿಕೊಳ್ಳಲಾಗಿದೆ, ಹಾಗೆಯೇ ಕಳೆದ ಬಾರಿ ಮಳೆಯಾಗಿ ಕೆಲವು ಪ್ರದೇಶಗಳಲ್ಲಿ ತೀರಾ ಹಾನಿನೂ ಆಗಿತ್ತು, ಸಮಸ್ಯೆನೂ ಆಗಿತ್ತು. ಅಂತ ಪ್ರದೇಶಗಳಲ್ಲಿ ಈ ಬಾರಿ ಏನ್ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ, ಮುನ್ನೆಚ್ಚರಿಕೆಯಾಗಿ ಏನ್ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದಷ್ಟು ನಿರ್ದೇಶನಗಳನ್ನು ನೀಡಿ ಒಂದಷ್ಟು ಸಲಹೆಗಳನ್ನು ನೀಡುವಂತ ಸಾಧ್ಯತೆಗಳು ಇದೆ. ಸಿಎಂ ಈ ಮಳೆಗಾಲವನ್ನು ಸಂಪೂರ್ಣವಾಗಿ ಎದುರಿಸೋಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರೋದು. ಆ ಕಾರಣಕ್ಕಾಗಿಯೇ ತಮ್ಮ ಶಾಸಕರುಗಳು, ಸಚಿವರುಗಳು ಎಲ್ರಿಗೂ ಈಗ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ಕೆಲವು ಸಚಿವರುಗಳು, ಶಾಸಕರುಗಳು ಈಗ ತಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಏನೇನು ಪರಿಸ್ಥಿತಿ ಇದೆ ಅನ್ನೋದನ್ನು ಖುದ್ದಾಗಿ ಅವರೇ ವೀಕ್ಷಣೆ ಮಾಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ DCM ಕೂಡ ಬೆಂಗಳೂರಿನ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ರು. ಇನ್ನು ಹಾಸನದಲ್ಲೂ ಕೂಡ ಕೆಲವು ನಾಯಕರುಗಳು ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಸಿಎಂ ಸಿದ್ದರಾಮಯ್ಯನವರು ಮೀಟಿಂಗ್ ಮಾಡ್ತಾ ಇರೋದ್ರ ಉದ್ದೇಶವೇ ಇಷ್ಟು. ಈ ಮಳೆಗಾಲವನ್ನು ಸಂಪೂರ್ಣವಾಗಿ ನಾವು ಎದುರಿಸಬೇಕು ಮತ್ತು ಯಶಸ್ವಿನೂ ಆಗಬೇಕು. ಯಾವುದೇ ಟೀಕೆ ಟಿಪ್ಪಣಿಗಳಿಗೂ ಒಳಗಾಗಬಾರ್ದು. ಜನರು ಹಿಡಿಶಾಪ ಹಾಕೋ ಹಾಗಾಗಬಾರ್ದು. ಜನರುಗಳಿಗೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗಬಾರ್ದು, ಅವಾಂತರಗಳು ಹೆಚ್ಚಾಗಿ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಧಿಕಾರಿಗಳ ಜೊತೆಗೆ ಖುದ್ದಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ. ನಿನ್ನೆ ನೋಡಿ DCM DK ಶಿವಕುಮಾರ್ ಅವರು ಬೆಂಗಳೂರಿನ ರೌಂಡ್ಸ್ ಹಾಕ್ತಾರೆ. ಹಾಗೆಯೇ ಸತೀಶ್ ಜಾರಕಿಹೊಳಿ ಅವರು ಹಾಸನ, ಸಕಲೇಶಪುರ ಈ ಭಾಗಗಳಿಗೆ ತೆರಳ್ತಾರೆ. ಖುದ್ದಾಗಿ ಅಲ್ಲಿ ಏನು ಸಮಸ್ಯೆ ಇದೆ, ಏನೆಲ್ಲ ಅವಾಂತರಗಳು ಆಗಿದೆ ಅನ್ನೋದನ್ನು ಅವರೇ ಪರಿಶೀಲಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈ ಮಳೆಗಾಲನ ಹೆಂಗೆ ಎದುರಿಸ್ತಾರೆ ಅನ್ನೋದೊಂದು ಪ್ರಶ್ನೆ ಇತ್ತು. ಯಾಕಂದರೆ ಪೂರ್ವ ಮುಂಗಾರಿನಲ್ಲೇ ಸಾಕಷ್ಟು ಅವಾಂತರಗಳು ಸೃಷ್ಟಿ ಆಗ್ಬಿಟ್ಟಿತ್ತು. ಹಾಗಾಗಿ ಸಿಎಂ ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ, ಇವತ್ತಿನ ಮೀಟಿಂಗ್ ಎಷ್ಟು ಅನಿವಾರ್ಯವಾಗಿ ಬೇಕಾಗಿತ್ತು ಅಂತ? ಈಗಾಗಲೇ ಅವಧಿಗೂ ಮುನ್ನವೇ ಮಳೆಗಾಲ ಪ್ರಾರಂಭವಾಗಿದೆ. ಯಾಕಂದ್ರೆ ಮುಂಗಾರು ಪ್ರತಿ ಬಾರಿ ಜೂನ್ ನಿಂದ ಪ್ರಾರಂಭವಾಗ್ತಾ ಇತ್ತು. ಆದ್ರೆ ಈ ಬಾರಿ ಮೊದಲೇ ಪ್ರಾರಂಭ ಆಗಿರೋದ್ರಿಂದ, ಜೊತೆಗೆ ಕೆಲವು ಕಡೆಗಳಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದ ಸಹಜವಾಗಿ ಸಾಕಷ್ಟು ಆಸ್ತಿ ಪಾಸ್ತಿಗಳ ಹಾನಿ ಆಗ್ತಾ ಇದೆ, ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ 2 ಬಾರಿ ಮುಖ್ಯಮಂತ್ರಿಗಳು ಕೂಡ ಸಭೆಯನ್ನ ನಡೆಸಿ ಅಧಿಕಾರಿಗಳಿಗೆ ಸೂಚನೆಗಳನ್ನ ಕೊಟ್ಟಿದ್ರು. ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು, ಮುಂಜಾಗ್ರತಾ ಕ್ರಮವಾಗಿ ಏನೆಲ್ಲ ಮಾಡ್ಕೊಳ್ಬೇಕು, ಮತ್ತೆ ಕಾಮಗಾರಿಗಳು ಏನು ಅರ್ಧ ಆಗಿರುತ್ತೆ ಅದನ್ನ ಯಾವ ರೀತಿಯಾಗಿ ಪೂರ್ಣ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಗಳನ್ನ ಕೊಟ್ಟಿದ್ರು. ಇವತ್ತು ಕೂಡ ವಿಧಾನಸೌಧದಲ್ಲಿ 11 ಗಂಟೆಗೆ ಸಭೆಯನ್ನ ಕರೆಯಲಾಗಿದೆ. ಪ್ರಗತಿ ಪರಿಶೀಲನಾ ಸಭೆ. ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಹಾಗೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಈ ಸಭೆಯಲ್ಲಿ ಮತ್ತೆ ಪ್ರಗತಿ ಪರಿಶೀಲನೆ, ಅಂದ್ರೆ ಜಿಲ್ಲೆಗಳಲ್ಲಿ ಯಾವ ರೀತಿಯಾದಂತಹ ಪ್ರಗತಿ ನಡೀತಾ ಇದೆ, ಮತ್ತೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ, ಏನೇನೆಲ್ಲ ಕೆಲಸಗಳು, ಕಾಮಗಾರಿಗಳು ಪೆಂಡಿಂಗ್ ಇದೆ, ಮತ್ತೆ ಈ ಮಳೆಗಾಲದ ಸಂದರ್ಭದಲ್ಲಿ ಚರಂಡಿ ಇರ್ಬೋದು ಅಥವಾ ರಸ್ತೆ ಇರ್ಬೋದು, ಬೀದಿ ದೀಪಗಳ ವ್ಯವಸ್ಥೆ ಇರ್ಬೋದು, ಇದು
ಎಷ್ಟರ ಮಟ್ಟಿಗೆ ನಡೆದಿದೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳನ್ನ ಪಡ್ಕೊಳ್ಳಿದ್ದಾರೆ. ಹಾಗೆ ಶಿಥಿಲಾವಸ್ಥೆಯಲ್ಲಿರುವಂತಹ ಅಂಗನವಾಡಿ ಕಟ್ಟಡಗಳಿರ್ಬೋದು, ಶಾಲಾ ಕಟ್ಟಡಗಳು, ಕಾಲೇಜು ಕಟ್ಟಡಗಳು, ಆಸ್ಪತ್ರೆಗಳು, ಇದರ ಬಗ್ಗೆ ಕೂಡ ಮಾಹಿತಿಗಳನ್ನ ಸಂಗ್ರಹಿಸಲಿದ್ದಾರೆ. ಯಾಕಂದ್ರೆ ಮಳೆಗಾಲ ಪ್ರಾರಂಭವಾಯ್ತು ಅಂದ್ರೆ ಈ ಬಾರಿ ಹೆಚ್ಚಿನ ಮಳೆ ಬರುತ್ತೆ ಅನ್ನುವಂಥದ್ದು ಈಗಾಗಲೇ ಮುನ್ಸೂಚನೆಗಳು ಸಿಗ್ತಾ ಇದೆ. ಹೆಚ್ಚಿನ ಮಳೆ ಆಗಿದ್ದೆ ಆದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೃಷ್ಣೆ ಹೆಚ್ಚಿನ ಪ್ರಮಾಣದಲ್ಲಿ ತುಂಬಿದ್ದೆ ಆದ್ರೆ ಅವಘಡಗಳು ಕೂಡ ಆಗತ್ತೆ. ಪ್ರವಾಹದ ಪರಿಸ್ಥಿತಿಗಳು ತಲೆದೋರುತ್ತೆ. ಕೊಡಗು, ಮಲೆನಾಡು ಭಾಗದಲ್ಲಿ ಗುಡ್ಡ ಕುಸಿತ, ಪ್ರವಾಹದ ಪರಿಸ್ಥಿತಿಗಳು ಕೂಡ ಶುರುವಾಗತ್ತೆ. ಆ ನಿಟ್ಟಿನಲ್ಲಿ ತಗ್ಗು ಪ್ರದೇಶಗಳಲ್ಲಿರುವಂತಹ ಜನರನ್ನ ಸ್ಥಳಾಂತರ ಮಾಡೋದು, ಹಾಗೆ ಮಳೆಗಾಲದಲ್ಲಿ ಸೂಕ್ತವಾದಂತ ಅವರಿಗೆ ಆರೈಕೆ ಕೇಂದ್ರಗಳನ್ನ ಪ್ರಾರಂಭ ಮಾಡೋದ್ರ ಬಗ್ಗೆ ಕೂಡ ಇವತ್ತು ಸೂಚನೆಗಳನ್ನ ಕೊಡಲಿದ್ದಾರೆ. ಹಾಗಾಗಿ ಮಾಹಿತಿಗಳನ್ನ ಪಡೆದು ನಂತರ ಅದಕ್ಕೆ ಹೆಚ್ಚುವರಿ ಜಿಲ್ಲಾಧಿಕಾರಿಗಳ ಖಾತೆಗೆ ಹೆಚ್ಚಿನ ಅನುದಾನವನ್ನ ಬಿಡುಗಡೆ ಮಾಡುವ ಬಗ್ಗೆ ಕೂಡ ಇವತ್ತು ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ನೀತಿ. ಓಕೆ, ಥ್ಯಾಂಕ್ ಯು ಶುಭ, ತಮ್ಮ ಡೀಟೇಲ್ಸ್ಗಾಗಿ.